3200 ಕೋಟಿ ಡಾಕ್ಯುಮೆಂಟ್ ಬೇಕಾ ಕೊಡ್ತೀವಿ, ಎಲ್ಲವನ್ನೂ ಬೇಕಾ ಕೊಡ್ತೀವಿ. ಇವಾಗ ವೇಮಗಲ್ ಕೂರ್ಗಲ್ ಪಟ್ಟಣ ಬಂದು ಚುನಾವಣೆ, ನೀವು ಊರಲ್ಲಿ ನಾವು ಅವತ್ತು ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕಿಲ್ಲ, ಬೂತದೇನೋ ಸಮಸ್ಯೆಗೆ ವೋಟ್ ಹಾಕಿಲ್ಲ, ಅದರಿಂದ ನಾವು ಕರೆಯೋದಕ್ಕೆ ಬೇಜಾರಾಯಿತು ನಮಗೆ ಅಂತ ನೀವೆಲ್ಲ ಹೇಳಿದ್ರಿ. ಪರವಾಗಿಲ್ಲ, ನಾನು ಯಾರು ವೋಟ್ ಹಾಕಿದ್ದಾರೆ ಕಣ್ಣಾರೆ ನೋಡಿದ್ದೀನಿ, ನನ್ನ ಕಣ್ಣಿಗೆ ಯಾವುದು ಕಾಣಿಸಿಲ್ಲ. ಒಟ್ಟಲ್ಲಿ ವೋಟ್ ಹಾಕಿದ್ದಾರೆ, 84,000 ವೋಟ್ ಹಾಕಿದ್ದಾರೆ, ಗೆದ್ದಿದ್ದೀವಿ ನಾವು. 33,000ದಲ್ಲಿ ನಾವು ಗೆದ್ದಿದ್ದೀವಿ. ಆದರೆ ಕೋಲಾರ ತಾಲೂಕಿನ ಜನ ಎಲ್ಲರೂ ವೋಟ್ ಹಾಕಿದ್ದಾರೆ ಅಂತ ತಿಳ್ಕೊಂಡು ನಾವೆಲ್ಲರಿಗೂ ಕೆಲಸ ಮಾಡಬೇಕಾಗ್ತದೆ. ವೋಟ್ ಹಾಕಿದವರು ಸಪ್ರೇಟು, ವೋಟ್ ಹಾಕಿದವರು ಸಪ್ರೇಟ್ ಅಂತ ಕೆಲಸ ಯಾವುದೋ ಸರ್ಕಾರದಲ್ಲಿ ಇರೋದಿಲ್ಲ. ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕಿರ್ತಾರೆ, ನಮ್ಗೆ ಯಾರು ವೋಟ್ ಹಾಕಿದ್ದಾರೆ ಸಂತೋಷ ಆಗ್ತದೆ, ಇದ್ರೂ ಸಂತೋಷನೇ ನಮಗೆ. ಅವ್ರಿಗೋಸ್ಕರ ಆದ್ರೂ ನಾವು ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ. ಇವತ್ತು ಗ್ರಾಮಗಳಲ್ಲಿ ತಾವೆಲ್ಲ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದೀರಾ. ಮೊದಲನೇದಾಗಿ ಪಾರ್ಟಿಗೆ ಸೇರಿರೋರು ಎಲ್ಲರೂ ನೀವೆಲ್ಲರೂ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ. ನಿಮ್ಗೆಲ್ಲರಿಗೂ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವಾಗ ನಾವು ಟೆಂಡರ್ಗಳು ಮಾಡಿರೋದು, ನಾವು ಕೆಲಸಗಳು ಪ್ರೋಸೆಸ್ ಮಾಡಿರೋದು, ಲಿಸ್ಟ್ ಮಾಡಿ ಟೆಂಡರ್ ಪ್ರೋಗ್ರೆಸ್ ಕೆಲಸಗಳೆಲ್ಲ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಕೋಲಾರ ತಾಲೂಕಲ್ಲಿ ಯಾವುದು ರೋಡ್ಗಳು ಹಳ್ಳಿಗಳಿಗೆ ಕನೆಕ್ಟ್ ಆಗೋ ರೋಡ್ಗಳಾಗ್ಬೋದು, PWD ರೋಡ್ ಆಗ್ಬೋದು, RDP ಆಗ್ಬೋದು, ಹಳ್ಳಿಗಳ ರೋಡ್ ಯಾವುದು ಇರೋದಿಲ್ಲ. ಎಲ್ಲವನ್ನು ನಾವು ಟೋಟಲ್ ಆಗಿ ಕಂಪ್ಲೀಟ್ ಮಾಡ್ತೀವಿ. ನೆಕ್ಸ್ಟ್ 1 ವರ್ಷ 2 ವರ್ಷ ನಮಗೆ ಯಾವುದು ಹಾಕೋದಕ್ಕೆ ರೋಡ್ಗಳೇ ಇರೋದಿಲ್ಲ, ಆ ರೀತಿ ಮಟ್ಟಕ್ಕೆ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ನಾವು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈ ರೋಡ್ಗಳೆಲ್ಲ ಆಗಿದೆ. ಇವಾಗ ನೀವು 2 ವರ್ಷ ಹಿಂದ್ಗಡೆಗೆ ವೇಮಗಲ್ ಕೂರ್ಗಲ್ ಪಟ್ಟಣ ಪಂಚಾಯತಿ ನೋಡಿದ್ದೀರಾ. ಇವಾಗ ಕೂರ್ಗಲ್ ಏರಿಯಾ ಎಲ್ಲ ಬಂದು ನಮಗೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಯಾಕೆ 2 ವರ್ಷ ಹಿಂದ್ಗಡೆ ರೋಡ್ಗಳಾಕಿ ಎಲ್ಲ ಅಷ್ಟು ಡೆವಲಪ್ಮೆಂಟ್ ಮಾಡಿ ಇವಾಗ ಯಾಕೆ ಮಾಡ್ತಾ ಇದ್ದೀವಿ? ನಾವೆಲ್ಲ ಕಷ್ಟಪಟ್ಟಿರೋದ್ರಿಂದ ನಾವೆಲ್ಲ ಹೋಗೋದ್ರು ಹಿಂದೆ ಬಿದ್ದಿರೋದ್ರಿಂದ ಕೆಲಸಗಳಾಗ್ತಾ ಇದ್ದಾವೆ, ರೋಡ್ಗಳ ಕೆಲಸಗಳಾಗ್ತಾ ಇದ್ದಾವೆ. ಇವತ್ತು ದೇವನಹಳ್ಳಿಯಿಂದ 4 ಲೈನ್ ಹೈವೇ 3200 ಕೋಟಿ ಹೈವೇ ಮಾಡಿದ್ದೀವಿ. ವೇಮಗಲ್ಲು, ಇದು ದೇವನಹಳ್ಳಿ, ವಿಜಯಪುರ, ಜಂಗಮಕೋಟೆ, ವೇಮಗಲ್ಲು, ಕೋಲಾರ. ಆಮೇಲೆ ವೇಮಗಲ್ಲಿಂದ ರೈಟ್ ತಗೊಂಡು ನರಸಾಪುರ, ಇಂಡಸ್ಟ್ರಿಯಲ್ ಏರಿಯಾ, ಮಾಲೂರು, ಹೊಸೂರು, ಬಾಡು, ಇಷ್ಟೆಲ್ಲ ರೋಡ್ ಟೆಂಡರ್ ಆಗಿದೆ. 3200 ಕೋಟಿ ಡಾಕ್ಯುಮೆಂಟ್ ಬೇಕಾ ಕೊಡ್ತೀವಿ, ಎಲ್ಲವನ್ನೂ ಬೇಕಾ ಕೊಡ್ತೀವಿ. ಆ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ, ನಿಮ್ಮೆಲ್ಲರ ಜೊತೆಗೆ ಇರ್ತೀವಿ. ನಾವು ಕೆಲಸ ಮಾಡೋದು, ಸುಮ್ಮನೆ ಬೂಟಾಟಿಕೆ ಮಾತಾಡೋರಲ್ಲ. ಸುಮ್ಮನೆ ನಿಮ್ಮ ಜೊತೆ ಬಂದು ಕೂತ್ಕೊಂಡು ಏನೋ ಮಾತು ಹೇಳ್ಬಿಟ್ಟು ಯಾಮಾರಿಸ್ಬಿಟ್ಟು ಕೈಗಳಾಡಿಸ್ಬಿಟ್ಟು ಯಾಮಾರಿಸ್ಬಿಟ್ಟು ಹೋಗುವಂತಾರಲ್ಲ. ಖಂಡಿತವಾಗ್ಲೂ ನೀವು ಗ್ರಾಮಕ್ಕೆ ದೇವಸ್ಥಾನ ವಿಚಾರ ಕೇಳಿದ್ದೀರಾ, ರೋಡ್ಗಳ ವಿಚಾರ ಕೇಳಿದ್ದೀರಾ, ತೋಟಕ್ಕೆ ಹೋಗೋ ರೋಡ್ಗಳ ಬಗ್ಗೆ ಕೇಳಿದ್ದೀರಾ, ನೀವು ಹಾಸ್ಪಿಟಲ್ ವಿಚಾರ ಕೇಳಿದ್ದೀರಾ. ಹಾಸ್ಪಿಟಲನ್ನು ನಮ್ಮ ಸುದರ್ಶನ್ ಸರ್ ಹೇಳ್ದಂಗೆ ಕ್ಯಾಲ್ನೂರು PSCಗೆ ಸೇರಿರೋದ್ರಿಂದ ಇದನ್ನ ವೇಮಗಲ್ಲೇ ಸೇರಿಸ್ಕೊಬೇಕು. ನಾವು ವೇಮಗಲ್ ಸೇರಿಸ್ಕೊಂಡಾಗ ಅಲ್ಲಿ ಡಾಕ್ಟರ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಖಂಡಿತವಾಗ್ಲೂ ಹಾಸ್ಪಿಟಲ್ಗೆ ನಿಮಗೆ ಡಾಕ್ಟರ್ನ ವೇಮಗಲ್ಗೆ ಸೇರಿಸೋ ಜವಾಬ್ದಾರಿ ತಗೊಳ್ತೀವಿ. ಹಾಸ್ಪಿಟಲ್ ನಿಮ್ಗೆ ಒಳ್ಳೆ ಡಾಕ್ಟರ್ನ ಕಳ್ಸಿಕೊಡ್ತೀವಿ. ಅದನ್ನು ಮಾಡ್ಕೊಳ್ಳೋದಂತೂ ಬಿಲ್ಡಿಂಗು ಮಾಡ್ಕೊಡ್ತೀವಿ. ಬಿಲ್ಡಿಂಗ್ ಅಣ್ಣ, ಡಾಕ್ಟರ್ ಸಾಕು ತುಂಬಾ ಕಷ್ಟ, ಬರಲ್ಲ ಹಳ್ಳಿಗಳಿಗೆ ಡಾಕ್ಟ್ರು. ಟೌನ್ಗಳಾಗೆ ಇರ್ಬೇಕು, ಅವರು ಹಳ್ಳಿಗಳಿಗೆ ಬರೋದಿಲ್ಲ. ಬರೋದಿಲ್ಲ. ಮದ್ದೇರಿನಲ್ಲಿ ಒಂದು ಮದ್ದೇರಿ ನರ್ಸ್ಗೆ ಕೇಳಿದೆ ನಾನು, ಮದ್ದೇರಿನಲ್ಲಿ ಬರಲ್ಲ, ನಮ್ ಗಾಡಿ ಇಲ್ಲ ಸರ್ ಬರಕ್ಕೆ. 2 ವೀಲರ್ ನಾನೇ ಒಂದು ಪೇ ಕೊಡ್ತೀನಿ ಹೇಳಿದೆ. ಪಬ್ಲಿಕ್ ಆಗಿ ಹೇಳಿದೆ, ಕೇಳಿ ಇವತ್ತೆಲ್ಲ ಮದ್ದೇರಿನಲ್ಲಿ 2 ವೀಲರ್ ನಾನೇ ಪೇ ಕೊಡ್ತೀನಿ, ಹೋಗ ಸರ್ ಮನೆಯಲ್ಲಿ ಕೇಳ್ತೀನಿ ಸರ್ ಅಂತ ತಿರ್ಗಪ್ಪ. ಆ ಥರ ಇರುತ್ತೆ. ಖಂಡಿತವಾಗ್ಲೂ ಈ ಊರಿಗೆ ಹಾಸ್ಪಿಟಲ್ ಬಿಲ್ಡಿಂಗ್ ಬೇಕಂದ್ರೆ ಹಾಸ್ಪಿಟಲ್ ಬಿಲ್ಡಿಂಗು ನಾವು ಎಷ್ಟು ನರಸಾಪುರ ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟದ, ಕಾಪಿಡೆ ಹಿಂದ್ಗಡೆ ಸ್ವಾತಿ ಹೋಟ್ಲ್ ಹಿಂದ್ಗಡೆ ಕಟ್ತಾ ಇದ್ದು ನೋಡ್ತಾ ಇದ್ದಾರೆ. ಹಾಸ್ಪಿಟಲ್ ಬಿಲ್ಡಿಂಗ್ 12 ಲಕ್ಷ, 12 ಕೋಟಿ, 12 ಕೋಟಿ 4 ಕೋಟಿ ಕಟ್ತಾ ಇದೀವಿ. ಆಮೇಲೆ ನಮ್ಮ SNR ಹಾಸ್ಪಿಟಲ್ ಕೂಡ 10 ಕೋಟಿ ಕಟ್ಟಿ ಕಂಪ್ಲೀಟ್ ಮಾಡ್ತಾ ಇದೀವಿ. ಇನ್ನೊಂದು ಬಿಲ್ಡಿಂಗ್ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಕೋಲಾರಿಗೆ. ಇಷ್ಟೆಲ್ಲ ಮಾಡ್ತಾ ಇದೀವಿ, ಅಭಿವೃದ್ಧಿ ಮಾಡ್ಬಿಡ್ವಿ. ಗ್ರಾಮದಲ್ಲಿ ನೀವೇನು ಇವಾಗ ಏನಿದನ್ನ ನೀವು ಕೊಟ್ಟಿದ್ದೀರಿ, ಖಂಡಿತವಾಗ್ಲೂ ಇದೆಲ್ಲ ಮಾಡುವಂತ ಕೆಲಸಗಳು, ಯಾವುದು ಮಾಡದೇ ಇರೋಕ್ಕಾಗದೇ ಇರುವಂತ ಕೆಲಸಗಳಲ್ಲ. ಖಂಡಿತವಾಗ್ಲೂ ಈ ಕೆಲಸಗಳನ್ನ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಲೇಟ್ ಆಗಿದೆ, ಹಾಲು ಕರೆಯೋದು ಜಾಸ್ತಿ ನಾವು ಮಾತಾಡೋದು ಚೆನ್ನಾಗಿರೋದಿಲ್ಲ. ಚುನಾವಣೆಯಲ್ಲಿ ಬರ್ತೀವಿ. ಖಂಡಿತವಾಗ್ಲೂ ಸೋಮವಾರ ದಿವಸ ಬೆಳಗ್ಗೆ 9 ಗಂಟೆ 9 ನಿಮಿಷಕ್ಕೆ ಅಲ್ಲಿ ಪೂಜೆ ಇಟ್ಕೊಳ್ತೀವಿ ಸುಂದರನಹಳ್ಳಿಯಲ್ಲಿ. ಖಂಡಿತವಾಗ್ಲೂ ನೀವೆಲ್ಲ ಬರಬೇಕು ಅಂತ ನಮ್ಮ ಆಸೆ. ಎಲ್ಲರಿಗೂ ಧನ್ಯವಾದಗಳು.